ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಜಿ ಅಂಡ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಎಜಿ ಡೇಸ್. ಎಲ್ಲರೂ ಹೇಗಿದ್ದೀರಾ? ಬಹಳಷ್ಟು ಜನ ಟ್ರಿಪ್ಗೆ ಹೋಗ್ತಾರೆ, ಅದರಲ್ಲೂ ಹುಡುಗರನ್ನ ಕೇಳ್ಬೇಕಾ ಗೋವಾ ಅಂದ್ರೆ ಎಲ್ಲರೂ ಕೂಡ ಮೈಕ್ ಕೊರ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಈ ಗೋವಾದಲ್ಲಿರುವಂತಹ ಬೀಚ್ಗಳು ಮತ್ತೆ ನೈಟ್ ಪಾರ್ಟಿಗಳು, ನೈಟ್ ಲೈಫು ಎಂಜಾಯ್ ಮಾಡೋದೇ ಒಂಥರ ಸ್ವರ್ಗ ಬಿಡ್ರಿ. ಅಲ್ಲಿ ಎಂಜಾಯ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಏನಾದ್ರೂ ಒಂದು ಅನಾಹುತ ಆದ್ರೆ ಹೇಗಾಗ್ಬೇಡ ಜೀವ. ಗೋವಾದ ಆರ್ಫೋರಾ ಅನ್ನೋ ಒಂದು ಜಾಗದಲ್ಲಿ ಇದ್ದಂತಹ ಬಿರ್ಚ್ ಬೈ ರೋಮಿಯೋ ಲೇನ್ ನೋಡಿ, ಎಷ್ಟೇ ವಿಚಿತ್ರವಾಗಿದೆ. ಇದು ಒಂದು ಪಬ್ಬು. ಈ ಒಂದು ಪಬ್ನಲ್ಲಿ ಆಗಿರುವಂತಹ ಒಂದು ದುರಂತ ಕತೆ ಏನಪ್ಪಾ ಅಂದ್ರೆ, ಈ ಒಂದು ಪಬ್ನಲ್ಲಿ ಸುಮಾರು 25 ಜನ ದಾರುಣವಾಗಿ ಜೀವಂತವಾಗಿ ಸುಟ್ಟೋಗಿ ಸತ್ತೋಗಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಅವತ್ತು ರಾತ್ರಿ ಅಂತದ್ ಏನಾಯ್ತು, ಇದಕ್ಕೆಲ್ಲ ಯಾರ ಕಾರಣ, 25 ಜನ ಸತ್ತವ್ರೆ ಅಂದ್ರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು, ಏನಾದ್ರೂ ಕ್ರಮ ಏನಾದ್ರು ತಗೊಂಡಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟು. ಅದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಡೀ ಜಗತ್ತಿನಾದ್ಯಂತ ನಡೆಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಸುದ್ದಿನ ಕೇವಲ 10 ರಿಂದ 15 ನಿಮಿಷದಲ್ಲಿ ಶಾರ್ಟ್ ಆಗಿ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡುವಂತ ಕೆಲಸ ನಾನ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋದಲ್ಲಿ ಮುಂದುವರೋಣ. ಡಿಸೆಂಬರ್ 6 ವೀಕೆಂಡ್. ಇಡೀ ಗೋವಾ ಎಲ್ಲಾ ಕಡೆನೂ ವೀಕೆಂಡ್ ಪಾರ್ಟಿ ಮೋಡ್ ನಲ್ಲಿ ಇತ್ತು. ಈ ಒಂದು ಬಿರ್ಚ್ ಕ್ಲಬ್ ನಲ್ಲೂ ಕೂಡ ತುಂಬಾನೇ ಜನ ಟೂರಿಸ್ಟ್ಗಳು, ಲೋಕಲ್ಸ್ಗಳು ಎಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಪಬ್ ನಲ್ಲಿ ತುಂಬಾನೇ ವೀಕೆಂಡ್ ನ ಎಂಜಾಯ್ ಮಾಡ್ತಾ ಇದ್ರು. ಸುಮಾರು ರಾತ್ರಿ ಒಂದು 11:30, 11:45 ಈ ಒಂದು ಟೈಮ್ ನಲ್ಲಿ ಈ ಒಂದು ಜಾಗದಲ್ಲಿ ಏನ್ ಟೂರಿಸ್ಟ್ಗಳು ಬಂದಿರ್ತಾರಲ್ಲ, ಈ ಎಣ್ಣೆ ಕುಡ್ದು ಜೋಶ್ನಲ್ಲಿ ಸುಮ್ಮನೆ ಇರ್ಲಾರ್ದೆ ಈ ಒಂದು ಫೈರ್ ಕ್ರಾಕರ್ಸ್ ಅಂದ್ರೆ ಪಟಾಕಿ ಹಚ್ಚವ್ರೆ. ಪಟಾಕಿ ಹಚ್ಚಿದ ಕಿಡಿ ಏನಾಗೈತೆ, ಈ ಒಂದು ಪಬ್ ನಡೀತಿರುತ್ತಲ್ಲ, ಈ ಒಂದು ಪಬ್ನ ಮೇಲೆ ಬಂದು ಬಿದ್ದಿದೆ. ಆದ್ರೆ ದುರಾದೃಷ್ಟವಶಾತ್ ಏನಂದ್ರೆ, ಈ ಪಬ್ನ ಮೇಲ್ಛಾವಣಿ ಇದೆಯಲ್ಲ, ಈ ಪಬ್ನ ಮೇಲ್ಛಾವಣಿ ಬಂದು ಮರದಲ್ಲಿ ಮಾಡಿರ್ತಾರೆ. ಇಲ್ಲಿಗೆ ಆ ಒಂದು ಕಿಡಿ ಬಂದು ಬೀಳ್ತಿದ್ದಂಗೆನೆ ಆ ವಿಡಿಯೋದಲ್ಲಿ ನೀವು ನೋಡಿದ್ರೇನೆ ಗೊತ್ತಾಗುತ್ತೆ ಅದು ಎಂತ, ಅಲ್ಲಿದ್ದಂತಹ ವಸ್ತುಗಳೇ ಆಗ್ಲಿ ಎಲ್ಲದನ್ನು ಕೂಡ ಸುಮಾರು ಒಂದು ಸಣ್ಣದಾಗಿ ಕಿಡಿ ಬಿದ್ದರೂ ಕೂಡ ಹತ್ಕೊಳ್ಳುವಂಥವು ಆ ಥರದ್ದಾಗಿರೋ ಮೇಲ್ಛಾವಣಿ ಹಾಕಿರ್ತಾರೆ ಅವರು. ಯಾಕಂದ್ರೆ ಪಬ್ಬು ಅದಕ್ಕೆ ಬೇಕಾಗಿರೋದೇ ಅಂತ ಡಿಸೈನ್ಗಳು ಆಗಿರೋದ್ರಿಂದ ಆ ಥರದ ಮೇಲ್ಛಾವಣಿ ಇರ್ತದೆ. ಅಲ್ಲಿ ಕಿಡಿ ಬಂದ ತಕ್ಷಣಲೇ ಅದು ಏನಾಗುತ್ತೆ, ದೊಡ್ಡದಾಗಿ ಹತ್ಕೊಳಕ್ ಶುರುವಾಗುತ್ತೆ. ಆ ಒಂದು ಮರದ ಸೀಲಿಂಗ್ ಏನ್ ಹಾಕಿರ್ತಾರಲ್ಲ, ಅದು ಬೆಂಕಿಗೆ ಹತ್ಕೊಳ್ತಿದ್ದಂಗೆನೆ ಕಣ್ಣು ಮುಚ್ಚಿ ಕಣ್ಣು ಬಿಡೋ ವರ್ಷ ಇಡೀ ಹಾಲ್ ಫುಲ್ ಬೆಂಕಿ ಹತ್ಕೊಳಕ್ ಶುರುವಾಗ್ಬಿಡ್ತದೆ. ಇದೇ ಇಲ್ಲಿನ ಮುಖ್ಯ ಪಾಯಿಂಟ್. ಇಲ್ಲಿ ಬೆಂಕಿಲಿ ಸುಟ್ಕೊಂಡು ಮೈ ಸುಟ್ಕೊಂಡು ಸತ್ತಿದ್ದ ಜನಕ್ಕಿಂತ ಈ ಉಸಿರಾಡಕ್ ಆಗದೇ ಸಫೋಕೇಶನ್ ಇಂದ ಸತ್ತವ್ರ ಸಂಖ್ಯೆನೇ ಜಾಸ್ತಿ. ಯಾಕಂದ್ರೆ ಈ ಒಂದು ಪಬ್ನಲ್ಲಿ ಸುರಕ್ಷತೆಗೆ ಯಾವುದೇ ರೀತಿ ಪ್ರಾಮುಖ್ಯತೆ ಇರಲಿಲ್ಲ. ಇಷ್ಟೂ ಜನ ಇರೋವಂಥ ಜಾಗದಲ್ಲಿ ಕೇವಲ ಒಂದೇ ಒಂದು ಎಕ್ಸಿಟ್ ಇತ್ತು ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಅವ್ರಿಗೂ ಗೊತ್ತು, ಜಾಸ್ತಿ ಎಕ್ಸಿಟ್ ಮಾಡಿದಷ್ಟು ಜನ ಕಳ್ ಮಾರ್ಗದಲ್ಲಿ ಬರ್ತಾರೆ ಅಂತ. ಒಂದೇ ಮಾರ್ಗದಲ್ಲಿ ಬರ್ಬೇಕು, ಒಂದೇ ಮಾರ್ಗದಲ್ಲಿ ಹೋಗ್ಬೇಕು, ದುಡ್ಡು ಚೆನ್ನಾಗಿ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಒಂದೇ ಒಂದು ಮಾರ್ಗ ಇಟ್ಟಿರ್ತೀವಿ. ಎಲ್ಲಾ ಕಡೆ ಇದು ಕಾಮನ್ ಇದು. ಈ ಒಂದು ಬೆಂಕಿ ಜಾಸ್ತಿ ಹೊತ್ಕೋತಿದ್ದಂಗೆ ಹೊಗೆ ಇಡೀ ಹಾಲ್ ತುಂಬಾ ಹರ್ಕೊಳಕ್ ಶುರುವಾಗುತ್ತೆ. ಈ ಹಡ್ಕೋತಿದ್ದಂಗೆ ಜನ ಬದುಕ್ಬೇಕಲ್ಲಪ್ಪ ಬಡಜೀವ, ಎಲ್ಲಾ ಕಡೆ ದಿಕ್ಕಾಪಾಲಾಗಿ ಓಡಕ್ ಶುರು ಮಾಡ್ತಾರೆ. ಎಲ್ಲಾರು ನುಗ್ಗೋಕ್ ಶುರು ಮಾಡ್ತಾರೆ. ಕೆಲವರು ಬದುಕೊಳಕ್ ಏನ್ ಮಾಡ್ತಾರೆ, ಬಾತ್ರೂಮು, ಟಾಯ್ಲೆಟ್, ಅಡುಗೆ ಮನೆ ಎಲ್ಲಾ ಕಡೆ ಚಿಕ್ಕ ಚಿಕ್ಕ ಜಾಗಗಳಿಗೆ ಹೋಗಿ ಸೇರ್ಕೊಳಕ್ ಶುರು ಮಾಡ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಅದೇ ಅವ್ರ ಜಾಗ ಪರ್ಮನೆಂಟ್ ಆಗಿ ಇನ್ನೊಂದು. ಸರಿಯಾದ ಗಾಳಿ ಬೆಳಕು, ಯಾವುದೇ ರೀತಿಯಾದಂತಹ ಗಾಳಿ ಈಚೆಗೂ ಆಚೆಗೂ ಹೋಗಕ್ಕೆ ಆಗದೆ ಸುಮಾರು 25 ಜನ ಅಮಾಯಕರು ಅದೇ ಸ್ಥಳದಲ್ಲಿ ಎಲ್ಲರೂ ಕೂಡ ಒಬ್ರ ಮೇಲೆ ಒಬ್ರು, ಈ ಕಡೆ ಬೆಂಕಿಗೂ ಸುಡ್ಲಿಲ್ಲ, ಈತಗೆ ಯಾರು ನೋವು ಮಾಡ್ದಂಗೆ ಆ ಸಫಕೇಶನ್ ಅಲ್ಲಿ ನರ್ಕ ಅನ್ಭವಿಸು ಸತ್ತೋಗ್ಬಿಟ್ಟವ್ರೆ. ಈ 25 ಜನದಲ್ಲಿ ಸುಮಾರು 20 ಜನ ಆ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ದವ್ರೆ. ಇನ್ನು 5 ಜನ ಮಾತ್ರ ಟೂರಿಸ್ಟ್. ಪಾಪ ಅಲ್ಲಿ ಕೆಲಸ ಮಾಡ್ತಿದ್ದಂತ 20 ಜನಕ್ಕೆ ಗೊತ್ತಿರ್ಲಿಲ್ಲ ನಮ್ಗೆ ದಿನ ಅನ್ನ ಕೊಡುವಂತ ಈ ಒಂದು ಜಾಗನೇ ನಮ್ಮ ಒಂದು ಸಾವಕ್ಕೆ ಕಾರಣ ಆಗ್ತದೆ ಅಂತ. ಈ ರಾತ್ರಿನ ಇಡೀ ಗೋವಾ ಯಾವತ್ತೂ ಕೂಡ ಮರೆಯೋದಿಲ್ಲ. ಯಾಕಂದ್ರೆ ಈ ತರದ ಘಟನೆ ಇಡೀ ಗೋವಾ ಇಷ್ಟು ಇದೇ ಫಸ್ಟ್ ಟೈಮ್ ಆಗಿರೋದು. ಈ ದುರಂತ ಆಗ್ತಿದ್ದಂಗೆನೆ ಎಲ್ಲರೂ ಕೂಡ ಎಚ್ಚೆತ್ಕೋತಾರೆ, ಇನ್ವೆಸ್ಟಿಗೇಷನ್ ಮಾಡಕ್ ಶುರು ಮಾಡ್ತಾರೆ. ಜನ ಕೇಳೋದು ಒಂದೇ ಪ್ರಶ್ನೆ, ಯಾರು ಇದಕ್ಕೆಲ್ಲ ಕಾರಣ, ಯಾಕೆ ಹಿಂಗ್ ಆಯ್ತಲ್ಲ ನಮ್ ಗೋವಾದಲ್ಲಿ ಅನ್ನೋ ತರ. ಇಲ್ಲಿ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ನಮಗೆ ಫಸ್ಟ್ ಪಾಯಿಂಟೇ ಜ್ಞಾಪನಕ್ಕೆ ಬರೋದು ಈ ಪಬ್ನ ಮಾಲೀಕರು. ಈ ಪಬ್ನ ಮಾಲೀಕರು ಯಾರು ಅಂದ್ರೆ ಸೌರಭ್ ಲೂಥ್ರಾ ಮತ್ತು ಗೌರವ್ ಲೂಥ್ರಾ ಅಂತ. ಈ ವೇಸ್ಟ್ ಬಾಡೀಸ್ ಇವರಿಬ್ರು ಅಣ್ತಂದಿರು. ಇವರಿಬ್ರು ಅಣ್ತಂದಿರು ಈ ಬಿರ್ಚ್ ಅನ್ನೋ ಒಂದು ಪಬ್ನ ನಡೆಸಿರ್ತಾರೆ. ಇನ್ನೊಂದು ಪಬ್ ಕೂಡ ಇರ್ತದೆ, ಅದು ರೋಮಿಯೋ ಲೇನ್ ಅಂತ. ಇನ್ನೂ ಒಂದು ಪಬ್ ಐತೆ ಅಂತ ಹೇಳ್ತಾರೆ, ಬಟ್ ಅದ್ರ ಹೆಸರು ರಿವೀಲ್ ಮಾಡಿಲ್ಲ. ಈ ಸುಮಾರು 2-3 ಪಬ್ನ ಇವ್ರು ಗೋವಾದಲ್ಲಿ ನಡೆಸ್ತಾ ಇರ್ತಾರೆ. ಈ ಒಂದು ಘಟನೆ ಆದ ಕೆಲವೇ ಗಂಟೆಗಳಲ್ಲಿ ಇವ್ರು ಎಂಥ ಕ್ರಿಮಿನಲ್ ಮೈಂಡೆಡ್ ಇರ್ಬೇಕು ಹೇಳಿ. ಇವರು ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾರೋ ಅಂತ ಇಮಿಡಿಯೇಟ್
ಆ ಫೈರ್ ಆಯ್ತಿದ್ದಾಗಿಂದ ಗೊತ್ತಾಗ್ತಿದ್ದಂಗೆ ಇವ್ರು ಇಲ್ಲಿಂದ ಇಂಡಿಯಾ ಬಿಟ್ಟು ಆರ್ಬಿಟ್ಟವ್ರು, ಥೈಲ್ಯಾಂಡ್ಗೆ ಹೋಗ್ಬಿಟ್ಟವ್ರೆ. ಇವ್ರ ಮೇಲೆ ಕೊಲೆ ಕೇಸ್ ಹಾಕಿ ಹಿಡಿಯೋಕ್ ಪ್ರಯತ್ನ ಪಟ್ಟರು ಸಿಕ್ಕಿಲ್ಲ. ಅದು ಯಾವ ರೀತಿ ಹೆಂಗೆ ಎಸ್ಕೇಪ್ ಆದ್ರೋ ಒಟ್ಟಲ್ಲಿ ಥೈಲ್ಯಾಂಡ್ಗೆ ಹೋಗೋರೆ. ಸದ್ಯಕ್ಕೆ ಇಂಡಿಯಾದಲ್ಲಿ ಇಲ್ಲ ಅವರು. ಈ ಇಬ್ರು ಕಳ್ಳನ ಮಕ್ಕಳನ್ನ ಹಿಡ್ಕೊಂಡ್ಬರ್ಬೇಕು ಅಂದ್ಬಿಟ್ಟು ಪೊಲೀಸ್ನವರು ಇಂಟರ್ಪೋಲ್ ಸಹಾಯ ತಗೊಂಡು ಈ ಒಂದು ಬ್ಲೂ ಕಾರ್ನರ್ ನೋಟಿಸ್ ನ ಕೂಡ ಹೊರಡ್ಸವ್ರೆ. ಬ್ಲೂ ಕಾರ್ನರ್ ನೋಟಿಸ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಒಬ್ಬ ಮಹಾನ್ ವ್ಯಕ್ತಿ ಜ್ಞಾಪನ ಆಗ್ಬೋದು. ಯಾರು ಹೇಳಿ? ಪ್ರಜ್ವಲ್ ರೇವಣ್ಣ. ಅವನು ಓಡೋಗಿದ್ನ ಫಾರಿನ್ಗೆ ಹಿಡದಾಗ್ತಾರೆ ಅಂತ. ಅವಾಗ್ಲೂ ಕೂಡ ಇದೇ ರೀತಿ ಇಂಟರ್ಪೋಲ್ ಸಹಾಯ ತಡ್ಕೊಂಡು ಈ ತರ ಬ್ಲೂ ಕಾರ್ನರ್ ನೋಟಿಸ್ ನ ಇಶ್ಯೂ ಮಾಡಿದ್ರು. ಇದ್ರ ಏನಪ್ಪಾ ಅಂದ್ರೆ ಅಲ್ಲಿನ ಪೊಲೀಸ್ನವರು ನಮ್ಮ ಪೊಲೀಸ್ನವ್ರಿಗೆ ಹೆಲ್ಪ್ ಮಾಡಿ ಈ ಕ್ರಿಮಿನಲ್ಸ್ ನ ಹಿಡಿಯೋದಕ್ಕೆ ಸಹಾಯ ಮಾಡ್ತಾರೆ. ಆದ್ರೆ ಈ ಲುಕ್ಔಟ್ ನೋಟಿಸ್ ಜಾರಿ ಆದ್ರೂ ಕೂಡ ಅವ್ರು ಇಲ್ಲಿ ತನಕ ಎಲ್ಲವ್ರೆ, ಎಲ್ಲಿ ಕತ್ಕೂತವ್ರೆ ಅನ್ನೋದೇ ಇನ್ನು ಯಾರಿಗೂ ಗೊತ್ತಾಗಿಲ್ಲ. ನಂಬರ್ 2 ಪಾಯಿಂಟ್ ನೋಡೋದಾದ್ರೆ ಇದ್ರಲ್ಲಿ ಮೇನ್ ಆಗಿ ಎತ್ಕೊಳ್ಳೋದೇ ಅಧಿಕಾರಿಗಳ ನೆಗ್ಲಿಜೆನ್ಸಿ. ಯಾಕಂದ್ರೆ ಇಷ್ಟು ದೊಡ್ಡ ಕ್ಲಬ್ ನಡೆಸಿದ್ರು ಕೂಡ ಈ ಕ್ಲಬ್ಗೆ ಯಾವುದೇ ರೀತಿ ಪರ್ಮಿಷನ್ ತಗೊಂಡಿರಲಿಲ್ವಂತವ್ರು. ಇನ್ನು ಸೇಫ್ಟಿ, ಈ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಶನ್ ಇದ್ಯಾವುದು ಕೂಡ ಅವ್ರ ಹತ್ರ ಇರಲಿಲ್ವಂತೆ. ಇನ್ನೊಂದು ತುಂಬಾನೇ ತಲೆ ಕೆಡುವಂತ ಏನಪ್ಪಾ ಅಂದ್ರೆ ಈ ಬಿಲ್ಡಿಂಗ್ ಕೊಟ್ಟೋದಕ್ಕೆ ಲೈಸೆನ್ಸೇ ತಗೊಂಡಿರ್ಲಿಲ್ವಂತೆ ಅವರು. ಅಂದ್ರೆ ನೀವೇ ಯೋಚನೆ ಮಾಡಿ ಅಲ್ಲಿನ ಅಧಿಕಾರಿಗಳು ಎಷ್ಟು ಕರಪ್ಟ್ ಆಗಿದ್ದಾರೆ ಅಂತ. ದುಡ್ಡು ಕೊಟ್ಟು ಈ ಲೆವೆಲ್ಗೆ ಜನರನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡಿ ಕೊಡ್ತಿದ್ದಾರೆ ಅಂದ್ರೆ ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು ಅಧಿಕಾರಿಗಳು. ಇನ್ನೊಂದು ಇದಕ್ಕಿಂತ ದೊಡ್ಡ ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ ಈ ಬಿಲ್ಡಿಂಗ್ ನ ಡೆಮಾಲಿಷ್ ಮಾಡೋದಕ್ಕೆ ನೋಟಿಸ್ ಕೂಡ ಹೊರಡಿಸಿರ್ತಾರೆ. ಆದ್ರೆ ಈ ಪುಣ್ಯಾತ್ಮರು ಅದ್ ಯಾರ ಸಹಾಯದಿಂದ ಸ್ಟೇ ತಗೊಂಬಂದ್ರೋ ಗೊತ್ತಿಲ್ಲ. ಆ ನೋಟಿಸ್ ನ ಅಲ್ಲೇ ಸ್ಟೇ ಮಾಡಿ ಈ ಬಿಲ್ಡಿಂಗ್ ನ ಹೊಡಿದಂಗ್ ನೋಡ್ಕೊಂಡಿರ್ತಾರೆ. ಇದನ್ನೆಲ್ಲ ನೋಡ್ತಿದ್ರೆ ನಮ್ಗೇನಪ್ಪ ಗೊತ್ತಾಗ್ಬೇಕು ಅಂದ್ರೆ ಅಲ್ಲಿನ ಅಧಿಕಾರಿಗಳು ಮತ್ತೆ ಈ ಬಾರ್ ಸಿಬ್ಬಂದಿಗಳು, ಈ ಪಬ್ನ ಓನರ್ಗಳೆಲ್ಲ ಏನಿದಾರಲ್ಲ ಎಲ್ಲರೂ ಕೂಡ ಶಾಮೀಲಾಗಿ ಈ 25 ಜನರ ಸಾವಿಗೆ ಅಧಿಕಾರಿಗಳು ಕೂಡ ಕಾರಣ. ಯಾಕಂದ್ರೆ ಯಾವುದೇ ರೀತಿ ಪರ್ಮಿಷನ್ ಕೊಡದಲ್ಲೇ ಬಿಲ್ಡಿಂಗ್ ಕಟ್ಟಕ್ ಅವಕಾಶ ಮಾಡಿಕೊಟ್ಟು ಮತ್ತೆ ಈ ಬಿಲ್ಡಿಂಗ್ ನ ಡೆಮಾಲಿಷನ್ ಮಾಡೋದಕ್ಕೆ ಆರ್ಡರ್ ಪಾಸ್ ಆದ್ರೂ ಕೂಡ ಅದನ್ನ ಸ್ಟೇ ತಗೊಂಬಂದು ನಿಲ್ಲಿಸ್ತಾರೆ ಅಂದ್ರೆ ಅಧಿಕಾರಿಗಳು ಎಷ್ಟು ಚೀಪ್ ಆಗಿ ಇನ್ನೆಷ್ಟು ಕೆಳಮಟ್ಟಕ್ಕೆ ಇವ್ರು ಇಳಿದಿದ್ದಾರೆ ಅಂದ್ರೆ ನಾವ್ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಇನ್ಸಿಡೆಂಟ್ ಆದ್ಮೇಲೆ 3 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋರು. ಸಸ್ಪೆಂಡ್ ಮಾಡಿ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಮತ್ತೆ ಅವರು ಇನ್ನೊಂದು 6 ತಿಂಗಳಾದ್ಮೇಲೆ ಬಂದೇ ಬರ್ತಾರೆ. ಇವ್ರನ್ನೆಲ್ಲರೂ ಕೆಲಸದಿಂದ ವಜಾ ಮಾಡ್ಬೇಕು. ಅವಾಗ್ಲೇ ಬುದ್ಧಿ ಕಲಿಯೋದು. ಮತ್ತೊಂದು 6ರಿಂದ 1 ವರ್ಷ ಜೈಲ್ನಲ್ಲಿ ಹಾಕ್ಬೇಕು. ಯಾಕಂದ್ರೆ ಇಷ್ಟು ಜನರ ಸಾವಿಗೆ ಇಂಡೈರೆಕ್ಟ್ ಆಗೋ ಡೈರೆಕ್ಟ್ ಆಗೋ ಅವರು ಕೂಡ ಕಾರಣ ಆಗೋರು. ಮತ್ತೆ ಈ ಕ್ಲಬ್ ನ ಮ್ಯಾನೇಜರು, ಜನರಲ್ ಮ್ಯಾನೇಜರು ಮತ್ತೆ ಈ ಸೆಕ್ಯೂರಿಟಿ ಮ್ಯಾನೇಜರು ಎಲ್ಲಾರನ್ನು ಕೂಡ ಅರೆಸ್ಟ್ ಮಾಡವ್ರೆ. ಆದ್ರೆ ಜನ ಏನ್ ಮಾತಾಡ್ಕೊತಾವ್ರೆ ಅಂದ್ರೆ ಈ ಮೇನ್ ಪಾರ್ಟಿಗಳು, ಮೇನ್ ಓನರ್ಸ್ ಯಾರಿದ್ದಾರೆ ಅವ್ರನ್ನೇ ಅರೆಸ್ಟ್ ಮಾಡ್ದಂಗೆ ಈ ಅಮಾಯಕರನ್ನ ಯಾಕೆ ಅರೆಸ್ಟ್ ಮಾಡ್ತಿದೀರ ಅಂತ ಜನ ಪ್ರಶ್ನೆ ಕೇಳ್ತಾರೆ. ಬಟ್ ಯಾರನ್ನ ಒಬ್ರನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಅಂತ ಮಾಡ್ಬೇಕಲ್ಲ ಪೊಲೀಸ್ನವ್ರು ಕೂಡ. ಅದಕ್ಕಾಗಿ ಇವ್ರನ್ನ ಅರೆಸ್ಟ್ ಮಾಡವ್ರೆ. ಇಷ್ಟೆಲ್ಲ ಆದ್ಮೇಲೆ ಸರ್ಕಾರದವ್ರು ಸುಮ್ಮನೆ ಕೂರ್ತಾರ? ಯಾಕಂದ್ರೆ ಹೋಗಿರೋದು 1-2 ಜೀವ ಅಲ್ವಲ್ಲ, ಸುಮಾರು 25 ಜನ ಸತ್ತಿರೋದ್ರಿಂದ ಗೋವಾ CM ಆಗಿರುವಂತಹ ಪ್ರಮೋದ್ ಸಾವಂತ್ ಅವ್ರು ಏನ್ ಮಾಡೋರು, ಇಮಿಡಿಯೇಟ್ ಆದೇಶ ಕೊಟ್ಬಿಟ್ಟು ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿ ಅಂತ ಅವಾಗ್ಲೇ ಆದೇಶ ಕೊಟ್ಟವ್ರೆ. ಮತ್ತೆ ಈ ಲೂಥ್ರಾ ಬ್ರದರ್ಸ್ ಏನಿದಾರಲ್ಲ ಇವ್ರ ಎಲ್ಲಾ ಆಸ್ತಿಗಳನ್ನು ಜಪ್ತಿ ಮಾಡಕ್ ಆದೇಶ ಮಾಡಿ, ಮತ್ತೆ ಈ ಬಿರ್ಚ್ ಕ್ಲಬ್ ಇದೆಯಲ್ಲ ಇದನ್ನು ಕೂಡ, ಮತ್ತೆ ಇನ್ನೊಂದು ಕ್ಲಬ್ ಏನಿದೆಯಲ್ಲ ರೋಮಿಯೋ ಲೇನ್ ಅಂತ, ಈ 2 ಪಬ್ಗಳನ್ನು ಕೂಡ ನೆಲಸಮ ಮಾಡೋರು ಆಲ್ರೆಡಿ. ಮತ್ತೆ ಇಡೀ ಗೋವಾದಲ್ಲಿರೋ ಎಲ್ಲಾ ಪಬ್ಗಳಿಗೂ ಕೂಡ ಈ ತರದ ಸೇಫ್ಟಿ ಇನ್ಸ್ಟ್ರಕ್ಷನ್ ಸರಿಯಾಗಿದ್ಯಾ, ಈ ಒಂದು NYC ಸರ್ಟಿಫಿಕೇಟ್ ತಗೊಳ್ಬೇಕು ಅಂತ ಇವಾಗ ಕಡ್ಡಾಯ ಮಾಡಿ ಇವಾಗ ಆರ್ಡರ್ ಮಾಡೋರು. ಇದೇ ಕೆಲಸನ ನೀವು ಫಸ್ಟ್ ಟೈಮ್ ಮಾಡಿದಿರ ನಿಮ್ ಕೆಲಸನ ಇವತ್ತು 25 ಜನ ಅಮಾಯಕರ ಜೀವ ಉಳಿತಾ ಇತ್ತು. ನೋಡಿ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ಈ 25 ಜನರ ಸಾವು ಇದು ಸಾಮಾನ್ಯ ಸಾವಲ್ಲ. ಇದು ನಮ್ಮ ಸರ್ಕಾರಗಳು, ನಮ್ಮ ಅಧಿಕಾರಿಗಳು ಇವರ ಒಂದು ಲಂಚಾವತಾರದಿಂದ ನಮ್ಮ ದೇಶದ ಜನ ಎಷ್ಟೆಲ್ಲ ನರಕ ಅನುಭವಿಸಿದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಇದು. ಇಷ್ಟಾದ್ರೂ ಕೂಡ ಜನನೂ ಎಚ್ಚೆತ್ಕೋತಾ ಇಲ್ಲ, ಅಧಿಕಾರಿಗಳು ಇನ್ನು ಎಚ್ಚೆತ್ಕೋತಾ ಇಲ್ಲ. ಯಾರು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಮ್ಮ ದೇಶ ಅಂತೂ ಇದೇ ತರ ನಾಶ ಆಗೋದಂತೂ ಗ್ಯಾರಂಟಿ. ಇಷ್ಟೆಲ್ಲ ಆದ್ಮೇಲೆ ಈ ಲೂಥ್ರಾ ಬ್ರದರ್ಸ್ ಲೋಫರ್ಸ್ಗಳು ಇದಾರವ, ಈ ಕಿತ್ತೋದ್ ನನ್ನ ಮಕ್ಕಳನ್ನ ಅದು ಯಾವಾಗ ದೇಶದಿಂದ ಹಿಡ್ಕೊಂಡ್ಬರ್ತಾರೆ ಅಂತ ಎಲ್ಲರೂ ಕಾಯ್ತಾವ್ರೆ. ಬಟ್ ಇನ್ನೂ ನನ್ನ ಮಕ್ಕಳು ಅದು ಯಾವ ಬಿಲ್ದಲ್ಲಿ ಔಷಧ ಕೂತವ್ರೋ ಇದುವರೆಗೂ ಗೊತ್ತಿಲ್ಲ, ಇನ್ನೂ ಸಿಕ್ಕಿಲ್ಲ ಪೊಲೀಸ್ನವ್ರಿಗೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಗೆ ಅನ್ಸುತ್ತಾ ಈ ಕೇವಲ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರೆ ಸಾಕ? ಮತ್ತೆ ಈ ಲೂಥ್ರಾ ಬ್ರದರ್ಸ್ ಅವರಲ್ಲ, ಇವ್ರಿಗೆ ಏನೆಲ್ಲ ಕಠಿಣ ಶಿಕ್ಷೆ ಕೊಡ್ಬೇಕು? ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಬರೀರಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದಂತೂ ಮರಿಬೇಡಿ. ಮತ್ತೆ ನನ್ನ ಚಾನಲ್ಗೆ ಇಲ್ಲಿವರೆಗೂ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.